ಈಗಾಗಲೇ ಬೆಳಗ್ಗೆ ಭಾಳಷ್ಟು ಚರ್ಚೆ ಆಗಿರುವಂಥದ್ದು ಒಂದು ಸುದ್ದಿ. ಎಚ್ ಎ ಎಲ್ ಇನ್ನು ಬೇರೆ ಬೇರೆ ಮುಖ್ಯಮಂತ್ರಿಗಳು ಕೇಂದ್ರದಲ್ಲಿ ಹೋಗ್ಬಿಟ್ಟು ಏನು ಇದು ಎಚ್ ಎ ಎಲ್ಗೆ ನಾವು ಕೂಡ ಪ್ರೋತ್ಸಾಹ ಕೊಡ್ತೀವಿ ಮತ್ತು ನಮ್ಮ ರಾಜ್ಯದಲ್ಲಿ ನೀವು ಬಂದು ಸ್ಥಾಪಿಸಿ ಅಂತ. ಸತ್ಯವಾದಂದರೆ ಎಲ್ಲರಿಗೂ ಎಲ್ಲ ನಾಯಕರಿಗೂ ಕೂಡ ಒಂದು ಹಕ್ಕಿದೆ. ಹೋಗ್ಬಿಟ್ಟು ತಮ್ಮ ಕಲ್ಪನೆಗಳಿರ್ಬೋದು, ತಮ್ಮಲ್ಲಿರುವಂಥದ್ದು ಏನು ಅವಕಾಶಗಳನ್ನು ನೀವು ಹೋಗ್ಬಿಟ್ಟು ಅಲ್ಲಿ ಕೇಂದ್ರದಲ್ಲಿ ನೀವು ಕೂಡ ಪ್ರಸ್ತಾಪ ಮಾಡುವಂಥದ್ದು ಒಂದು ಅವಕಾಶ ಇದೆ. ಆದರೆ ಎಚ್ ಎ ಎಲ್ಲು ಕರ್ನಾಟಕದಲ್ಲೇ ಉದ್ಭವ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಕರ್ನಾಟಕದಲ್ಲೇ ಅದರ ಅಭಿವೃದ್ಧಿ ಆಗಿದೆ ಮತ್ತು ಕರ್ನಾಟಕದ ಮೂಲಕ ಸಮಸ್ತ ಭಾರತೀಯರಿಗೆ ಮತ್ತು ಭಾರತಕ್ಕೆ ಲಾಭ ಆಗಿರುವಂಥದ್ದು ಒಂದು ಸಂಸ್ಥೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ನಾಯಕರು, ಆಡಳಿತದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರಕ್ಕೆ ಹೋಗ್ಬಿಟ್ಟು ಪದೇ ಪದೇ ಆ ವಿಷಯವನ್ನು ಹೇಳಬೇಕಾಗಿದೆ ಮತ್ತು ಅವರು ಕರ್ನಾಟಕದಲ್ಲೇ ಇಲ್ಲಿ ಮೂಲ ಸಂಸ್ಥೆ ಇರುವಾಗ ಅಭಿವೃದ್ಧಿ ಆಗಬೇಕು. ಭವಿಷ್ಯದಲ್ಲೂ ಸಹ ಇದಕ್ಕೆ ಏನೇನು ಬೇರೆ ಸಂಸ್ಥೆಗಳು ಬೇಕಾಗಿದೆ ಅದು ಕೂಡ ಕರ್ನಾಟಕದಲ್ಲಿ ನಾವೇ ಅವಕಾಶ ಮಾಡಿಕೊಡ್ತೀವಿ ಮತ್ತು ಸಂಪೂರ್ಣವಾಗಿ ನಾವು ಬೆಂಬಲಿಸ್ತೀವಿ ಅಂತ ಒಂದು ಸುದ್ದಿಯನ್ನು ಅಥವಾ ಒಂದು ಮಾತನ್ನು ಹೇಳಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ನೀತಿ ಆಯೋಗ ಅಂತ ಒಂದು ಒಳ್ಳೆಯ ಅವಕಾಶ ಇತ್ತು, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಭಾಗವಹಿಸಿಲ್ಲ. ಇಂಡಿಯಾ ಅಲಯನ್ಸಿನ ಅನೇಕ ನಾಯಕರು, ಸ್ಟಾಲಿನ್ ಅವರು ಇರ್ಬೋದು, ನಮ್ಮ ತೆಲಂಗಾಣ ರೇವಂತ್ ರೆಡ್ಡಿ ಅವರು ಇರ್ಬೋದು, ಅನೇಕ ನಾಯಕರು ನಮ್ಮ ಭಾಳ ವ್ಯತ್ಯಾಸಗಳಿರ್ಬೋದು ಸೈದ್ಧಾಂತಿಕವಾಗಿ, ಆದರೂ ಸಹ ಅಭಿವೃದ್ಧಿ ದೃಷ್ಟಿಯಲ್ಲಿ ಒಂದು ಸೌಹಾರ್ದತೆಯನ್ನು ತೋರಿಸಿ ಎಲ್ಲರೂ ಹೋಗಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಯಾಕೆ ಹೋಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ನಾವು ಎಲ್ಲ ಕಡೆ ಪ್ರಶ್ನೆ ಮಾಡಿದ್ವಿ. ಇದು ಒಂದೇ ಅಲ್ಲ, ಎಚ್ ಎ ಎಲ್ಲು ಕನ್ನಡಿಗರಿಂದಾನೇ ಉದ್ಭವ ಆಗಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ, ಕನ್ನಡಿಗರ ನಾಯಕತ್ವದಿಂದನೇ ಬೆಳೆದಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ಅವರು ಕೂಡ ಆ ಒಂದು ಭಾವನೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಅದರ ಸಂರಕ್ಷಣೆ ಆಗಿ ಅವರು ಮುಂದುವರಿಬೇಕಾಗಿದೆ. ಇದು ಮಾಡಿಲ್ಲದೆ ಇರೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಎಚ್ ಎ ಎಲ್ಲು ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. ಬಹುಶಃ ಅದು ಬೇರೆ ಬೇರೆ ಅಭಿವೃದ್ಧಿ ಆಗುವಾಗ ಮತ್ತು ಡಿಫೆನ್ಸ್ ಅಭಿವೃದ್ಧಿ ಒಂದು ದೃಷ್ಟಿಯಲ್ಲಿ ಬೇರೆ ಕೇಂದ್ರಗಳು ಬೇಕು ಇತ್ಯಾದಿ, ಅದೆಲ್ಲನೂ ಸಹಜ. ಆದರೆ ಕರ್ನಾಟಕದಲ್ಲಿ ಇರೋ ಎಚ್ ಎ ಎಲ್ಲು ನಡೀತಾ ಇರುವಂಥದ್ದು ಪ್ರಸ್ತುತ ಚಟುವಟಿಕೆಗಳು ಇಲ್ಲೇ ಉಳಿಸ್ಬೇಕು ಅಂತ ಸಿ ಎಮ್ ಅವರು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿನೂ ಕೂಡ ಹೇಳಿದ್ದಾರೆ ಇದು ನೆಹರು ಅವರ ಕೊಡುಗೆ ಅಂತ. ಅದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ, ಇಂಥ ಒಂದು ಏರ್ಕ್ರಾಫ್ಟು ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದ್ ಮತ್ತು ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಸಹ ನಮ್ಮ ಮೈಸೂರು ಗೌರ್ಮೆಂಟಿಂದಾನೇ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರ್ದು ಅಂತ ಇಂಡಿಪೆಂಡೆನ್ಸ್ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ. 2ನೇ ವಿಶ್ವ ಯುದ್ಧದಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಎಚ್ ಎ ಎಲ್ಲನ್ನು ಕೂಡ ಕೊಟ್ಟಿದೆ. ನಂತರ ಭಾರತದ ಇತಿಹಾಸದಲ್ಲೂ, ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಇತಿಹಾಸದಲ್ಲೂ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಸೊ ಇದು ಮೂಲ ಕನ್ನಡಿಗರ ಒಂದು ನಾಯಕತ್ವದಿಂದನೇ ಬೆಳೆದಿರೋ ಸಂಸ್ಥೆ. ಇದನ್ನ ಉಪಮುಖ್ಯಮಂತ್ರಿನೂ ಕೂಡ ಗುರುತಿಸಬೇಕಾಗಿದೆ ಮತ್ತು ಪದೇ ಪದೇ ಹೌದು ಅವರ ಡೈನೆಸ್ಟಿಗೆಲ್ಲ ಹೇಳಬೇಕಾಗಿದೆ. ಆದರೆ ಈ ಒಂದು ಸಂಸ್ಥೆ ಕನ್ನಡಿಗರಿಂದಾನೇ ಉದ್ಭವ ಆಗಿದೆ. ಕನ್ನಡಿಗರ ನಾಯಕತ್ವದಿಂದ ನಾವು ಹೆಮ್ಮೆಯಿಂದ ಹೇಳ್ಬೋದು ಇದು ಕನ್ನಡಿಗರ ಒಂದು ಸಂಸ್ಥೆ ಅಂತ. ಅದು ಅವರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಎಲ್ಲನೂ ಕೂಡ ಅವರ ಏನು ಕೇಂದ್ರದ ನಾಯಕತ್ವದಿಂದ ಅಥವಾ ಅವರ ವರಿಷ್ಠ ನಾಯಕರೇ ಎಲ್ಲನೂ ಕೂಡ ಇಡೀ ವಿಶ್ವ ಅವರಿಂದ ಉದ್ಭವ ಆಗುವಂತೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ.